ಸರ್ ಧರ್ಮಸ್ಥಳ ಫೈಲ್ಸ್ ಅನ್ನೋ ಟೈಟಲ್ ರಿಜಿಸ್ಟರ್ ಆಗಿರುವಂಥದ್ದು. ಸೊ ಅದೇ ಸಂಬಂಧಪಟ್ಟಂತ ಸಿನಿಮಾ ಆಗಿರುತ್ತ ಟೈಟ್ಲ್ ವಿಚಾರ ಬಂದಾಗ ನಿಮ್ಮ ಕಡೆಯಿಂದ ನಿಲುವು ಏನಾಗಿತ್ತು ಅಂತ? ಸರ್ ಆ್ಯಕ್ಚುಲಿ ನಮ್ಮ ಚಾಂಬ್ರಲ್ಲೂ 25th EC ಕಮಿಟಿ ಮುಂದೆ ಬಂತು ಟೈಟ್ಲು. ಬಂದಾಗ ಚರ್ಚೆ ಮಾಡಿದ್ವಿ. ಅಂಥ ಮಹಾನ್ ಒಂದು ಸಂಸ್ಥೆ ಹೆಸರಿಟ್ಕೊಂಡು ಮಾಡೋದು ಪುಣ್ಯಕ್ಷೇತ್ರ ಅಲ್ವಾ, ಅಂಥದ್ರ ಹೆಸರಿಟ್ಕೊಂಡು ಮಾಡೋದು ಸರಿನಾ ಅಂತ ಕೇಳಿದಾಗ ಎಲ್ಲ ಚರ್ಚೆಗಳು ವಾದ ವಿವಾದಗಳಾಯಿತು. ಈಗ ಆಲ್ರೆಡಿ ಕಾಶ್ಮೀರ್ ಫೈಲ್ಸ್ ಅಂತ ಬಂದಿದೆ, ಕೇರಳ ಫೈಲ್ಸ್ ಅಂತ ಬಂದಿದೆ, ಒಳ್ಳೆ ಒಂದು ರೇಂಜ್ಗೆ ಹೋಗಿದ್ದೇವೆ ಸರ್. ನಾನು ಏನೇ ಒಂದು ಅಲ್ಲಿಂದ ಘಟನೆ ಬಗ್ಗೆ ಯಾವುದೇ ಮಾಡಬೇಕಾದ್ರೂ ಅವ್ರ ಹತ್ರ ಅನುಮತಿ ತಗೊಂಡೇ ಮಾಡ್ತೀನಿ. ಧರ್ಮಸ್ಥಳದಿಂದ ಪರ್ಮಿಷನ್ ಮಾಡೇ ನಾನು ಮಾಡೋದು. ಹಾಗೆ ಇರೋದ್ರಿಂದ ನಾನು ಇದು ಕೊಡಿ ಅಂತ ಕೇಳಿದ್ರು. ನಾವು ಚರ್ಚೆ ಮಾಡಿಬಿಟ್ಟು ಒಂದು ಕಂಡೀಷನ್ ಹಾಕ್ತೀವಿ ಸರ್ ಅವ್ರಿಗೆ. ಮುಂದೆ ಯಾವುದೇ ತಂಟೆ ತಕರಾರುಗಳು ಬಂದಾಗ ಯಾವುದೇ ಕೋರ್ಟ್ ಆಗಲಿ ಒಂದು ಕಾನೂನು ಈಗ ಪರಿಸ್ಥಿತಿಗಳು ಬಂದಾಗ ನಾವೇ ನಿಭಾಯಿಸ್ಕೊಳ್ತೀವಿ ಅಂತ ಒಂದು ಅಂಡರ್ಟೇಕಿಂಗ್ ಬರೆದು ಕೊಟ್ಟಿದ್ದಾರೆ ಸರ್ ನಮಗೆ. ಏನೋ ಒಂದು ಪತ್ರ ಮುಖೇನ ಇವತ್ತು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಅನುಮತಿ ಕೊಡ್ತಾ ಇದ್ವಿ. ನಾವು ಟೈಟ್ಲ್ ಕೊಡೋವರೆಗೂ ನಮ್ಮ ಇದು ಅವರು ನಮ್ಮಲ್ಲಿ ಒಬ್ಬರಾಗಿರೋ ಗಣೇಶ್ ಮಾಡ್ತಾ ಇರೋದು. ಅವ್ರು ಏನು ಹೇಳಿದ್ದಾರೆ ಅಂದರೆ ಆಲ್ರೆಡಿ ನಾವು ಇದು ಒಬ್ಬ ನಿರ್ದೇಶಕರನ್ನಲ್ಲಿ ಕಲಿಸಿದ್ವಿ. ಆಮೇಲೆ ಲಾಯರ್ಗಳು ಇಟ್ಕೊಂಡು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತೇಳಿ ಚರ್ಚೆ ನಡೀತಾಯಿದೆ. ಸಬ್ಜೆಕ್ಟ್ ನಡೀತಾ ಇದೆ. ಸಬ್ಜೆಕ್ಟ್ ಅವ್ರಿಗೆ ತಿಳಿಸ್ಬಿಟ್ಟೆ ನಾವು ಮಾಡೋದು. ಅವರು ಅನುಮತಿ ಕೊಟ್ಟಿಲ್ಲ ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ. ಅದಲ್ಲದೆ ಮುಂದಕ್ಕೆ ಏನಾರ ವಾದ ವಿವಾದ ಬಂದು ಏನಾರ ತಂಡ ತಕರಾರು ಬಂದಾಗ ಅವರೇ ಅವನೇ ಅಂತೇಳಿ ಬರ್ಕೊಟ್ಟಿದ್ದಾರೆ ನಮಗೆ. ಆಗ ಅದಾಗಿರೋದ್ರಿಂದ ನಾವು ಕೊಟ್ಟಿದ್ದೀವಿ, ಅವ್ರಿಗೆ ಟೈಟ್ಲ್ ಕೊಟ್ಟಿದ್ದೀವಿ. ಓಕೆ, ಈಗ ತನಿಖೆ ಹಂತದಲ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಅಂತ ಬಂದಾಗ ಹೇಗಿರುತ್ತೆ ಅಂತ ಅದನ್ನು ಒಪ್ಕೋತಾರ ಸರ್? ಈಗ ಇಂಥವು ಹಲವಾರು ಉದಾಹರಣೆಗಳಿದ್ದಾವೆ ಅಲ್ವಾ. ಇದು ಒಂದೇ ಅಲ್ಲ, ಯಾವ್ದಾರ ಅಲ್ಲಿ ಕೆಲವು ಕಾಂಟ್ರವರ್ಸಿಗಳು ಬಂದಾಗ ಇಮಿಡಿಯೇಟಾಗಿ ಟೈಟ್ಲ್ಗಳು ರಿಜಿಸ್ಟ್ರೇಷನ್ ಆಗ್ತದೆ. ಮೊನ್ನೆ ಒಂದು ಆಪರೇಷನ್ ಚಿಂದೂರ್ ಅಂತ ಆಯಿತು, ಅದು ರಿಜಿಸ್ಟರ್ ಆಗಿದೆ. ಈಗ ನಮ್ಮಲ್ಲಿ ಹೆಚ್ಚು ಕಮ್ಮಿ 3000 ಮೇಲೆ ಟೈಟಲ್ಸ್ ಇದೆ ಸರ್. ಹಾಗಂತ ಅವರೆಲ್ಲರೂ ಮಾಡಿಬಿಟ್ಟಿದಾರಂತಲ್ಲ, ಇದನ್ನು ಅವ್ರ ಹತ್ರ ಅನುಮತಿ ತಗೊಂಡೇ ಆ ಸಂಸ್ಥೆಯಿಂದ ಮಾಡ್ತೀವಿ ಅಂತೇಳಿ ಹೇಳಿರೋದ್ರಿಂದ ಕೊಟ್ಟಿದ್ದೀವಿ. ಅಪೀಲ್ ಬಂದಿರೋದು ಯಾರು ಸರ್? ಯಾರು ಮಾಡಿದ್ರು ಅಂತ? ಏನು ಯಾವುದು? ಗಣೇಶ್ ಅವರು ನಿರ್ಮಾಪಕರು, MS ರಮೇಶ್ ಅವರು ಡೈರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಸ್ಟ್ಗಳೆಲ್ಲ ಏನೋ ಹಿಂದಿಯವರು ಆಗಿ ಅಂದ್ಕೊಂಡಿದ್ದಾರೆ. ನಮ್ಮಲ್ಲಿ ಒಬ್ರು ಆಗಿರೋದ್ರಿಂದ ನಾವು ಅವರ ಕೆಲವು ತಿಳ್ಕೊಂಡಿದ್ದೀವಿ. ನಮಗೇನು ಟೈಟ್ಲ್ ಕೊಡೋವರೆಗೆ ನಮ್ಮ ಡ್ಯೂಟಿ. ಅದಾದ ನಂತರ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇವರು ನಮ್ಮಲ್ಲೇ ಒಬ್ಬರು ವ್ಯಕ್ತಿ ದಿನಾಪ ನಮ್ಮ ಚೇಂಬರ್ಗೆ ಬರೋದ್ರಿಂದ ನಾವು ಕೇಳಿದ್ವಿ. ಅಣ್ಣ ನಾವಲ್ಲಿ ಸಬ್ಜೆಕ್ಟು ಅವ್ರ ಹತ್ರ ಚರ್ಚೆ ಮಾಡ್ತೀವಿ, ಅವ್ರು ಅನುಮತಿ ಕೊಟ್ರೇ ನಾವು ಮಾಡೋದು ಅನ್ನೋದು ಅವ್ರು ಹೇಳಿದ್ದಾರೆ. ಲೀಗಲ್ ಇಶ್ಯೂ ಅಂದರೆ ಅದೆಲ್ಲ ಅವರೇ ನೋಡ್ಕೊಳ್ತಾರೆ. ಯಾವುದೇ ಸಮಸ್ಯೆಗಳು ಬಂದಾಗ ಅವರೇ ನಾನು ಬಗೆಹರಿಸ್ಕೊಳ್ತೀನಿ ಅಂತೇಳಿ ನಮ್ಮಲ್ಲಿ ಒಂದು ಪತ್ರ ಮುಖೇನ ಬರ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು.